ನಿನ್ನೆ ಸಿಲಿಂಡರ್ ಸ್ಫೋಟಿಸಿ ಬೆಂಗಳೂರಿನ ಕಟ್ಟಡದಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಸಾವಿಗೀಡಾದವರ ಸಂಖ್ಯೆ 2ಕ್ಕೇರಿದೆ. ನಿನ್ನೆ ತಡರಾತ್ರಿವರೆಗೂ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳ ಇಂದು ಮತ್ತೆ ಕಾರ್ಯಾಚರಣೆ ಆರಂಭಿಸಲಿದೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಸುಮನಹಳ್ಳಿಯಲ್ಲಿರೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಕಟ್ಟಡದಲ್ಲಿ ಸಿಲಿಂಡರ್ ಸ್ಫೋಟಿಸಿತ್ತು. ಮನೆಯೊಂದರಲ್ಲಿ ಸಂಭವಿಸಿದ ಸ್ಫೋಟದಿಂದ ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ಹರಡಿತ್ತು. ಘಟನೆಯಲ್ಲಿ ಸಾವಿಗೀಡಾದವರ ಸಂಖ್ಯೆ 2ಕ್ಕೇರಿದೆ. ಘಟನೆ ಸಂಭವಿಸಿದಾಗಿನಿಂದಲೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟಾರೆ 2 ಸ್ಫೋಟಗಳು ಸಂಭವಿಸಿದ್ದು, 2ನೇ ಸ್ಫೋಟದ ವೇಳೆ ಕಾರ್ಯಾಚರಣೆಗಿಳಿದ ಫೈರ್ಮನ್ಗಳೇ ಅವಶೇಷಗಳಡಿ ಸಿಲುಕಿಕೊಂಡಿದ್ರು. 10ಕ್ಕೂ ಹೆಚ್ಚು ಜನ ಕಟ್ಟಡದ ಅವಶೇಷಗಳಡಿ ಸಿಲುಕಿಕೊಂಡಿದ್ರು. ಘಟನೆಯಲ್ಲಿ 2 ಸಾವಿಗೀಡಾಗಿದ್ದು, ಕವಿತಾ ಎಂಬಾಕೆಯ ಶವ ನಿನ್ನೆ ಸಂಜೆಯೇ ಹೊರತೆಗೆಯಲಾಗಿತ್ತು. ರಾತ್ರಿ 11 ಗಂಟೆ ಸುಮಾರಿಗೆ ಜಸ್ವಂತ್ ಎಂಬಾತನ ಶವ ಪತ್ತೆಯಾಯಿತು. ಫೈರ್ ಸರ್ವಿಸ್ನವರಿಗೂ ಭಾಳ ಜನರಿಗೆ, ಕೆಲವು 4 ಜನರಿಗೆ ಭಾಳ ತೀವ್ರ ಗಾಯಗಳಾಗಿವೆ. ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಗೊತ್ತಾಗುತ್ತದೆ ಯಾವ ಕಾರಣಗಳಿಂದ ಈ ಎಕ್ಸ್ಪ್ಲೋಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತದೆ. ಬೇರೆ ಯಾರು ಅದರಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ನಮ್ಮ ಲೆಕ್ಕ, ನಮ್ಮ ಅನಿಸಿಕೆ. ಮತ್ತು ನಾಳೆ ಬೆಳಗ್ಗೆ ಬಾಕಿ ಡೆಬ್ರಿ ಏನಿದೆ, ಆ ಕಲ್ಲು ಅದನ್ನೆಲ್ಲ ತೆಗೆದು ನೋಡ್ತೀವಿ. ಸಿಲಿಂಡರ್ ಸ್ಫೋಟದಿಂದ ಘಟನೆ ಸಂಭವಿಸಿದ್ದರೂ ಬೆಂಕಿ ಹಬ್ಬಲು ಕಟ್ಟಡದಲ್ಲಿದ್ದ ಟಾಯ್ಲೆಟ್ ಕ್ಲೀನಿಂಗ್ ಕೆಮಿಕಲ್ ಫ್ಯಾಕ್ಟರಿ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನ ಕಟ್ಟಡದ ಮೇಲೆ ಒಂದು ಮೊಬೈಲ್ ಟವರ್ ಇದ್ದು ಕುಸಿಯುವ ಹಂತ ತಲುಪಿದೆ. ನಿನ್ನೆ ತಡರಾತ್ರಿವರೆಗೂ ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಇಂದು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ಆರಂಭಿಸಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.